ಜಮಿತುಲ್ ಫಲಾಹ್ ಮೂಡುಬಿದ್ರೆ ಘಟಕ ನಮ್ಮನಾಡ ಘಟಕ ಮೂಡುಬಿದ್ರೆ ಸಮುದಾಯ ಕೇಂದ್ರ ಹಾಗೂ ಸೌಹಾರ್ದ ಮೂಡುಬಿದ್ರೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಶಿಬಿರವು ಕೋಟೆಬಾಗಿಲು ಮೊಹಮ್ಮದಿಯಾ ಶಾಲೆಯಲ್ಲಿ ನಡೆಯಿತು. ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಅಗತ್ಯ ಮಾರ್ಗದರ್ಶನ ಹಾಗೂ ಪ್ರಾಯೋಗಿಕ ನೆರವು ಒದಗಿಸುವ ಉದ್ದೇಶದಿಂದ 201 ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣಾ ಇಲಾಖೆಯಿಂದ ನೇಮಕಗೊಂಡ ಅಧಿಕೃತ ಮಾಸ್ಟರ್ ಟ್ರೈನರ್ ರಾಮ್ಪ್ರಸಾದ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿ, ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೆ ಸರಿಯಾದ ಮಾಹಿತಿಯನ್ನ ನೀಡಿ. ಅವರು 3 ಬಾರಿ ಭೇಟಿ ನೀಡುವ ಅವಕಾಶವಿದ್ದು, ಅವರು ಬಂದಾಗ 3 ಬಾರಿಯೂ ನಿಮ್ಮ ಮನೆಗೆ ಬಂದಾಗ ಬಾಗಿಲು ಹಾಕಿದ್ರೆ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರು ಕೈಬಿಡುವ ಸಾಧ್ಯತೆ ಇದೆ. ಹೊಸ ಮತದಾರರಿದ್ದರೆ ಈ ವರ್ಷದ ಅಕ್ಟೋಬರ್ನಲ್ಲಿ ಸೇರ್ಪಡೆ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದ ಅವರು, ಎಸ್ಐಆರ್ 2026ರ ಪ್ರಕ್ರಿಯೆ, ಮತದಾರರ ಪರಿಶೀಲನೆ, ಎಣಿಕೆ ನಮೂನೆ, ಭರ್ತಿ, ಅಗತ್ಯ ದಾಖಲೆಗಳು ಹಾಗೂ ಸಾರ್ವಜನಿಕರ ವಿವಿಧ ಪ್ರಶ್ನೆಗಳಿಗೆ ಸಮಗ್ರವಾಗಿ ಉತ್ತರಿಸಿದರು. ಹಲೋ, ನಾನು ಹೇಳುವುದು ಮಹಾರಾಷ್ಟ್ರದಲ್ಲಿ ಎಲ್ಲ ತರ ಹೀಗೆ ತರ ಹೀಗೆ ಇರ್ತದ ಅಲ್ಲ ಬೇರೆ ಬೇರೆ ತರ ಇರ್ತದ. ಇದರಿಂದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನಡೆಯುವಂತಹ ಪ್ರಾಸೆಸ್ ಆಗೋದ್ರಿಂದ ಥ್ರೂಔಟ್ ಇಂಡಿಯಾ ಇಂಗ್ಲಿಷ್ ಫಾರ್ಮ್ ಏನಿದೆ ಸೇಮ್ ಪ್ರಿಂಟ್ ಆಗ್ತದೆ. ಬೇರೆ ಬೇರೆ ಸ್ಟೇಟ್ ನಲ್ಲಿ ಆಯಾ ಸ್ಟೇಟ್ ನ ಲ್ಯಾಂಗ್ವೇಜ್ ಇದೆ. ಕನ್ನಡದ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ, ಅಲ್ಲಿ ಮರಾಠಿ ಅಥವಾ ಹಿಂದಿಯಲ್ಲಿ ಪ್ರಿಂಟ್ ಆಗ್ಬೋದು. 25ರ ವೋಟರ್ ಲಿಸ್ಟಿಗೆ ಲಿಂಕ್ ಮಾಡೋದು. ಇನ್ನೋರ್ವ ಟ್ರೈನರ್ ಹರ್ಷ ಎಂ ಅವರು ಎಣಿಕೆ ನಮೂನೆ ಭರ್ತಿ ಮಾಡುವ ಪ್ರಾತ್ಯಕ್ಷಿಕೆ, ದಾಖಲೆಗಳ ಪರಿಶೀಲನೆ ಹಾಗೂ ಮತದಾರರ ಮಾಹಿತಿಯನ್ನ ಸರಿಯಾಗಿ ನವೀಕರಿಸುವ ಕುರಿತು ವಿವರವಾದ ಮಾರ್ಗದರ್ಶನವನ್ನ ನೀಡಿದ್ರು. ಈಗ ನಾಡಿದ್ದು ನಿಮ್ಗೆ ಫಾರ್ಮ್ ಕೊಡುವಾಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅವರ ಹೆಸರಿನೊಟ್ಟಿಗೆ ನೀವು ಬರಿಬೇಕಾಗ್ತದೆ. ಫಾರ್ಮ್ ಅಲ್ಲಿ ಹೇಳ್ತಾರೆ, ಅದನ್ನು ಬರಿಬೇಕು. ಕಾರ್ಯಕ್ರಮದಲ್ಲಿ ಎನ್ಎನ್ಒ ಟ್ರಸ್ಟಿ ಅಬ್ದುಲ್ ಹಮೀದ್, ಜಮಿತುಲ್ ಫಲಾಹ್ ಮೂಡುಬಿದ್ರೆ ತಾಲೂಕು ಘಟಕದ ಕಾರ್ಯದರ್ಶಿ ಅಶ್ರಫ್ ಮರೋಡಿ, ಖಜಾಂಚಿ ಶೈಖ್ ಅಬ್ದುಲ್ ಗಫೂರ್, ನಮ್ಮನಾಡ ಒಕ್ಕೂಟ ಮೂಡುಬಿದ್ರೆ ಘಟಕದ ಕಾರ್ಯದರ್ಶಿ ರಜಾಕ್ ಮದನಿ, ಖಜಾಂಚಿ ರಿಜ್ವಾನ್ ಅಹಮದ್, ಸೌಹಾರ್ದ ಮೂಡುಬಿದ್ರೆ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಶಾಲಾ ಸಮಿತಿ ಅಧ್ಯಕ್ಷ ಮಕ್ಬೂಲ್ ಹುಸೇನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಜಮಿತುಲ್ ಫಲಾಹ್ ಮೂಡುಬಿದ್ರೆ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ನಮ್ಮನಾಡ ಒಕ್ಕೂಟ ಮೂಡುಬಿದ್ರೆ ಘಟಕದ ಅಧ್ಯಕ್ಷ ಶೇಖ್ ನೂರುದ್ದೀನ್ ಕಾರ್ಯಕ್ರಮ ನಿರ್ವಹಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.